ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಇದರ ನಡುವೆ ಯತೀಂದ್ರ ಸ್ಟೇಟ್ಮೆಂಟ್ ಕೂಡ ಸಂಚಲನ ಕಾರಣವಾಗಿತ್ತು. ಈಗ ಬೆಳಗಾವಿಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ಔತಣಕೂಟ. ಅಹಿಂದ ನಾಯಕರ ಜೊತೆಗೆ ಸಿಎಂ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವಂತಹ ಫಿರೋಜ್ ಸೇಠ್ ಮನೆ, ಸಿಎಂ ಸಿದ್ದರಾಮಯ್ಯನವರು, ಸ್ಪೀಕರ್ ಯುಟಿ ಖಾದರ್ ಅವರು, ಸಚಿವ ಜಮೀರ್ ಅಹಮದ್ ಖಾನ್ ಅವರು, ಬೈರತಿ ಸುರೇಶು, ಸಲೀಂ ಅಹಮದ್ದು ಎಲ್ಲರೂ ಕೂಡ ಒಂದೇ ಕಡೆ ಕಾಣಿಸ್ಕೊಂಡಿದ್ದಾರೆ. ತರಹೇವಾರಿ ಮೀನೂಟವಂತೆ, ಮಟನ್ ಚಾಪ್ಸ್ ಅಂತೆ, ಮಟನ್ ಬಿರಿಯಾನಿ ಅಂತೆ 30ಕ್ಕೂ ಹೆಚ್ಚು ಖಾದ್ಯಗಳನ್ನು ರೆಡಿ ಮಾಡಿಸಿಕೊಂಡು ಫಿರೋಜ್ ಸೇಠ್ ಅವರು ಔತಣಕೂಟಕ್ಕೆ ಸಿಎಂ ಸಿದ್ದರಾಮಯ್ಯನವರನ್ನ ಆಹ್ವಾನ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಬಣದ ಜೊತೆಗೆ ಈ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಕೇಳಿ ಕೇಳಿ ಮಾಂಸಾಹಾರ ಪ್ರಿಯರು ಸಿಎಂ ಸಿದ್ದರಾಮಯ್ಯನವರು. ಈಗ ಫಿರೋಜ್ ಸೇಠ್ ಅವರ ನಿವಾಸದಲ್ಲಿ ಔತಣಕೂಟದಲ್ಲಿ ಭಾಗಿಯಾಗಿ ಔತಣಕೂಟವನ್ನು ಸ್ವೀಕರಿಸಿದ್ದಾರೆ. ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಬಿದ್ದಲ್ಲೇ ಈ ಅಹಿಂದ ನಾಯಕರುಗಳು ಒಂದೇ ವೇದಿಕೆಯಲ್ಲಿ ಒಂದೇ ಟೇಬಲ್ನಲ್ಲಿ ಕಾಣಿಸಿಕೊಂಡಿದ್ದು ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಇದೊಂದು ಕ್ಯಾಶುವಲ್ ಡಿನ್ನರ್ ಮೀಟಿಂಗಾ ಅಥವಾ ಏನಾದರೂ ಅಜೆಂಡಾ ಇಟ್ಕೊಂಡು ಮಾಡಿರುವಂತಹ ಡಿನ್ನರ್ ಮೀಟಿಂಗಾ? ಸಹಜವಾದಂತಹ ಪ್ರಶ್ನೆ. ಯಾಕೆಂದರೆ ಹೇಳಿ ಕೇಳಿ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಮೊದಲೇ ಸರಿ ಇಲ್ಲ. ಇಬ್ಬರು ಒಂದು ಕಡೆ ಸೇರಿದ್ರು ಅಂದರೆ ಕುರ್ಚಿ ವಿಚಾರಕ್ಕೇನೆ ಮಾತಾಡ್ತಾರೆ ಅನ್ನುವಂತಹ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣದವರು, 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಪ್ರತಿಪಾದಿಸ್ತಾ ಇರೋರು ಒಂದು ಕಡೆ ಸೇರಿರೋದು ಕುತೂಹಲಕ್ಕೆ ಕಾರಣವಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಸೆಷನ್ ಇದೆ, ಸಹಜವಾಗಿಯೇ ಸಿಎಂ ಸಿದ್ದರಾಮಯ್ಯನವರು ಔತಣಕೂಟದಲ್ಲಿ ಭಾಗಿಯಾಗಿರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಟ್ ಈ ಮೀಟಿಂಗು ತುಂಬ ಕ್ಯಾಶುವಲ್ಲ ಅಥವಾ ಏನಾದರೂ ಒಂದು ಅಜೆಂಡಾ ಇಟ್ಕೊಂಡು ಭಾಗಿಯಾಗಿರುವಂತಹ ಡಿನ್ನರ್ ಮೀಟಿಂಗ್ ಇದು ಹೇಗೆ ಅಂತ ಹೇಳಿ? ಪ್ರೇಮ್, ಪ್ರಮುಖವಾಗಿ ಏನಂತಂದ್ರೆ ಮಾಜಿ ಶಾಸಕರಂತ ಫಿರೋಜ್ ಸೇಠ್ ಮನೆಯಲ್ಲಿ ಪ್ರತಿ ಬಾರಿಯೂ ಕೂಡ ಯಾವಾಗ ಬೆಳಗಾವಿಯಲ್ಲಿ ಸೆಷನ್ ಆಗತ್ತೆ. ಆ ಸೆಷನ್ ಸಮಯದಲ್ಲಿ ಒಂದು ಊಟದ ಔತಣಕೂಟನ ಇಟ್ಕೊಂಡಿರ್ತಾರೆ. ಆದ್ರೆ ಈ ಬಾರಿ ವಿಶೇಷ ಏನಂತಂದ್ರೆ ಇಲ್ಲಿ ಕೇವಲ ಅಹಿಂದ ನಾಯಕರು ಮಾತ್ರ ಬಂದಿರುವಂತದ್ದು. ಜಮೀರ್ ಅಹಮದ್ ಖಾನ್ ಇರ್ಬೋದು, ರಹೀಂ ಖಾನ್ ಇರ್ಬೋದು, ಬೈರತಿ ಸುರೇಶ್, ಸಲೀಂ ಅಹಮದ್, ಖನಿಜಾ ಫಾತಿಮ್ ಇರ್ಬೋದು, ಪ್ರಸಾದ್ ಅಬ್ಬಯ್ಯ, ಆಮೇಲೆ ಸಹೋದರಂತ ಆಸಿಫ್ ಸೇಠ್, ಅಶೋಕ್ ಪಟ್ನ ಎಲ್ಲರೂ ಕೂಡ ಬಹುತೇಕ ಏನಂತಂದ್ರೆ ಅಹಿಂದ ನಾಯಕರು ಇಲ್ಲಿ ಸೇರಿರುವಂತದ್ದು. ಮತ್ತೆ ಇದಕ್ಕೆ ಒಂದಿಷ್ಟು ಪುಷ್ಟಿ ನೀಡುವಂಥದ್ದು. ಯಾಕೆ ಅಂತಂದ್ರೆ ಕೇವಲ ಇವರು ಅಷ್ಟೇ ಕರೆದ್ರ ಅಥವಾ ಬೇರೆಯವರು ಕರೆದ್ರು ಬರಲಿಲ್ಲ, ಆ ವಿಚಾರ ಕೂಡ ಗೊತ್ತಾಗಬೇಕಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಬಂದು ಊಟವನ್ನು ಸವಿದಿರುವಂಥದ್ದು. ಮತ್ತೆ ಎಲ್ಲರೂ ಕೂಡಿ ಒಂದು ಡಿನ್ನರ್ ಪಾರ್ಟಿ ಅಷ್ಟೇ, ಇದರಲ್ಲಿ ಏನೋ ಬೇರೆ ಅದನ್ನ ಟಚ್ ಕೊಡೋದು ಬೇಡ ಅಂತ ಹೇಳಿ ಶಾಸಕರಂತ ಫಿರೋಜ್ ಸೇಠ್ ಅವರ ಸಹೋದರರಾದಂತ ರಾಜು ಶೇಟ್, ಆಸಿಫ್ ಸೇಠ್ ಹೇಳ್ತಾರೆ. ಆದ್ರೆ ಇಷ್ಟೊಂದು ವಿಶೇಷವಾದಂತ ತಯಾರಿಯನ್ನು ಯಾಕೆ ಮಾಡಿದ್ರು? 30ಕ್ಕೂ ಹೆಚ್ಚು ಖಾದ್ಯ ರೆಡಿ ಮಾಡಿದ್ರು. ಸುಮಾರು 2.5 ರಿಂದ 3 ಗಂಟೆಗಳ ಕಾಲ ಈ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಜೊತೆಗೆ ನಂತರ ಪ್ರತಿಯೊಬ್ಬರು ಅಲ್ಲಿ ಕೂಡ ಬಂದಿರ್ತಾರೆ. ಈ ಒಂದು ಸಭೆಗೆ ಸತೀಶ್ ಜಾರಕಿಹೊಳಿ ಕೂಡ ಬರಬೇಕಾಗಿರುತ್ತೆ. ಅದರ ಕಾರಣಾಂತರಗಳಿಂದ ಅವರು ತಮ್ಮ ಮನೆಗೆ ಹೋಗಿರುವಂತದ್ದು. ಮತ್ತೆ ಇಲ್ಲಿ ಬಹಳಷ್ಟು ಇನ್ನೂ ಕೂಡ ಬರುವ ಗೈರಿದ್ರು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.